ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತರಕಾರಿ ಎಲ್ಲನೂ ಕೂಡ ತೊಗೊಂಡು ಬಂದು ಮಾರ್ಕೆಟಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿ ಜೀವನ ಚೆಂದನೋ ಸಿಟಿ ಜೀವನ ಚೆಂದನೋ ಅಂತ ಅಂದ್ಕೊಂಡಾಗ ನಮಗನ್ಸಿದ್ದು ಹಳ್ಳಿ ಜೀವನನೇ ಚೆಂದ ಅಂತ. ಯಾಕೆಂದರೆ ನಾನು ಎರಡರಲ್ಲೂ ಕೂಡ ಜೀವನ ಮಾಡಿರೋದ್ರಿಂದ ಹಳ್ಳಿ ಜೀವನನೇ ಚೆಂದ. ಯಾಕೆಂದರೆ ಸಿಟಿಲಿ ಪ್ರತಿಯೊಂದಕ್ಕೂ ಕೂಡ ಮಾರ್ಕೆಟಿಗೆ ಹೋಗಲೇಬೇಕು, ತರಲೇಬೇಕು, ತಿನ್ಕೊಳ್ಳೇಬೇಕು. ಹಳ್ಳೀಲಿ ಹಾಗಲ್ಲ. ಹೊಲ ಕಡೆ ತೋಟದ ಕಡೆ ಹೋದ್ವಿ ಅಂತ ಹೇಳಿದ್ರೆ ಯಾವುದಾದ್ರೂ ಸೊಪ್ಪಿರುತ್ತೆ, ತೊಗೊಂಡು ಬಂದು ಒಂದೊತ್ತಿಗೆ ಸಾರು ಮಾಡಿಕೊಂಡ್ರು ಕೂಡ ನಮ್ಮ ಜೀವನ ನಡೆದು ಹೋಗುತ್ತೆ. ಆದರೆ ಸಿಟಿಲಿ ಹಾಗಲ್ಲ. ಅದೇ ಸೊಪ್ಪಿಗೆ ಇಲ್ಲಿ 20ರಿಂದ 30 ರೂಪಾಯಿ ಕೊಡಬೇಕಾಗತ್ತೆ. ತರಕಾರಿಗಳೆಲ್ಲನೂ ಕೂಡ ಕಟ್ ಮಾಡಿಕೊಂಡು ಊಟದ ಟೈಮ್ ಆಗಿತ್ತು ಅಂತ ಹೇಳಿ ಕುಕ್ಕರಿಗೆ ಹಾಕ್ಕೊಂಡು ಒಂದು 2-3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಮಾರ್ಕೆಟಿಗೆ ಹೋಗಿ ಬರೋ ಅಷ್ಟರಲ್ಲಿ. ಇಲ್ಲಿ ಸಂಜೆ ಮಾರ್ಕೆಟ್ ಆಗಿರೋದ್ರಿಂದ ಸಂಜೆನೇ ಫ್ರೆಶ್ ಆಗಿರೋವಂಥ ತರಕಾರಿಗಳು ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಸಂಜೆನೇ ಹೋಗ್ತೀವಿ. ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಸಿಂಪಲ್ಲಾಗಿ ಪಾವು ಬಜಿನ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳೆಲ್ಲನೂ ಕೂಡ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಳ್ತೀನಿ. ಇದಕ್ಕೆ ತುಪ್ಪ ಬೇಕಿದ್ರೂ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಮಸಾಲ ಆಗಿರ್ಬೋದು ಅಥವಾ ಇದನ್ನು ಆಗಿರ್ಬೋದು ಮನೆಯಲ್ಲೇ ಇರೋಂತಹ ಕೆಲವೊಂದು ಮಸಾಲೆಗಳನ್ನೇ ಬೆರೆಸ್ಬಿಟ್ಟು ಮಾಡ್ತಾ ಇರೋದು. ಅಷ್ಟೊಂದಾಗಿ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಎಲ್ಲನೂ ಕೂಡ ಇದನ್ನು ನೋಡಿ ಕುಕ್ಕರಲ್ಲಿ ಸ್ನ್ಯಾಶ್ ಮಾಡಿರೋಂಥ ತರಕಾರಿಗಳೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಮಗೆ ಬೇಕಾಗಿರೋವಂಥ ಸ್ಪೈಸಸ್ಗಳನ್ನು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಅಜ್ಕಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಎರಡೂ ಕೂಡ ಒಟ್ಟಿಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಪಾವು ಬಜ್ಜಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೆಸ್ಕೊಂಡ್ರೆ ರುಚಿಯಾಗಿರುವಂತಹ ಪಾವು ಬಾಜಿ ರೆಡಿ ಆಗುತ್ತೆ. ಪಾವನ್ನು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಪಾವು ಬಜ್ಜಿ ಕೂಡ ರೆಡಿ ಆಗುತ್ತೆ. ತುಂಬಾ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಮಹಾರಾಷ್ಟ್ರ ಅಂತ ಹೇಳಿದ್ರೆ ಪಾವು ಬಜ್ಜಿ ಫೇಮಸ್. ನಾನು ಕೆಲವೊಂದು ಬಾರಿ ಟೈಮ್ ಇಲ್ಲದೇ ಇದ್ದಾಗ ಈ ಒಂದು ರೆಸಿಪಿನ ಟ್ರೈ ಮಾಡ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಪದೇ ಪಾವು ಮೈದಾ ಹಿಟ್ಟಲ್ಲಿ ಮಾಡಿರೋದ್ರಿಂದ ಕೊಡೋದಿಲ್ಲ ಅಷ್ಟೊಂದಾಗಿ. ಯಾವತ್ತಾದರೂ ಒಂದು ಸಲ ಟೈಮ್ ಇಲ್ಲದೆ ಇದ್ದಾಗ ನನಗೆ ಅಡುಗೆ ಮಾಡೋದಕ್ಕೆ ತುಂಬ ಟೈಮ್ ಆಗೋಗಿದೆ, 10 ಗಂಟೆ ಮೇಲಾಗಿದೆ ಅಂದಾಗ ಈ ಒಂದು ರೆಸಿಪಿನ ಮಾಡ್ಕೊಡ್ತೀವಿ. ನೋಡಿ ತುಂಬಾ ಚೆನ್ನಾಗಿದೆ. ಎರಡೂ ಕೂಡ ಈ ಥರ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ ಪಾವನ್ನು. ಇವಾಗ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡು ಈ ಥರ ಸರ್ವ್ ಮಾಡ್ಕೊಳ್ತಾ ಇದ್ದರೆ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಪ್ಪದೆ ಅಭಿಪ್ರಾಯನ ತಿಳಿಸಿ. ನಾನು ಹೇಳಿದ್ನಲ್ಲ, ಸಿಟಿ ಜೀವನ ಚೆಂದನೋ ಹಳ್ಳಿ ಜೀವನ ಚೆಂದನೋ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.